ಶಿಲೆಯಲ್ಲಿ ಕಲೆಯನ್ನು ಸೆರೆ ಹಿಡಿದ, ಕಲೆಯನ್ನು ಶಿಲೆಯಲ್ಲಿ ಅರಳಿಸಿದ, ಹುಳಿಯಿಂದ ಮೀಟಿ ಹೊಸನಾದ ತಂದ, ಹೊಸ ರೂಪ ತಂದ ಕಲೆಗಾರನ ಯಾವ ರೀತಿ ಈಗ ನಾನು ಹಾಡಿ ಹೊಗಳುವುದೋ ಕುಣಿಯುವುದೋ ಎನ್ನುತ್ತ ಸಂಗೀತವ ಹಾಡಿದೆ. ವರಂಗಲ್, ಕಾಜಿಪೇಟ, ಹನುಮಕೊಂಡ ಸುತ್ತಾಡ್ಕೊಂಡು ಬರೋಣ ಬನ್ನಿ ಇವತ್ತು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸುಜಾತ. ಸುಗಮ ಕ್ರಿಯೇಷನ್ಗೆ ಸ್ವಾಗತ ಸುಸ್ವಾಗತ. ಈ ಚಾನಲನ್ನು ಪ್ರವಾಸ, ಸಂಸ್ಕೃತಿ ಮತ್ತು ಜೀವನದ ಸುಂದರ ಅನುಭವಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಉದ್ದೇಶದಿಂದ ಆರಂಭಿಸಿದ್ದೇನೆ. ಭಾರತದ ವಿವಿಧ ರಾಜ್ಯಗಳಲ್ಲಿರುವ ಪ್ರಸಿದ್ಧ ದೇವಾಲಯಗಳು, ಐತಿಹಾಸಿಕ ಸ್ಥಳಗಳು, ಪ್ರಕೃತಿ ಸೌಂದರ್ಯದಿಂದ ಕೂಡಿದ ಪ್ರವಾಸಿ ತಾಣಗಳು ಹಾಗೂ ಅಲ್ಲಿನ ವಿಶೇಷತೆಗಳನ್ನು ಸರಳವಾಗಿ ಸುಲಭವಾಗಿ ನಿಮಗೆ ಪರಿಚಯಿಸುತ್ತೇನೆ. ಇದರ ಜೊತೆಗೆ ಸಾಂಪ್ರದಾಯಿಕ ಅಡುಗೆಗಳು, ಆರೋಗ್ಯಕರ ಜೀವನ ಶೈಲಿ, ಮ್ಯೂಸಿಕ್, ಬೇಸಿಕ್ ಎಕ್ಸಸೈಸ್, ತೋಟಗಾರಿಕೆ ಹಾಗೂ ದೈನಂದಿನ ಜೀವನದ ಉಪಯುಕ್ತ ಅನುಭವಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಪ್ರತಿ ವಿಡಿಯೋದಲ್ಲಿ ನಿಖರವಾದ ಮಾಹಿತಿ, ನೈಜ ಅನುಭವ ಮತ್ತು ಉಪಯುಕ್ತ ಸಲಹೆಗಳನ್ನು ನೀಡಲು ನಾವು ಪ್ರಯತ್ನಿಸುತ್ತೇವೆ. ನೀವು ನಮ್ಮೊಂದಿಗೆ ಈ ಸುಂದರ ಪ್ರಯಾಣದಲ್ಲಿ ಕೈಜೋಡಿಸಿದರೆ ನಮಗೆ ಇನ್ನಷ್ಟು ಪ್ರೇರಣೆ ಸಿಗುತ್ತದೆ. ಹೀಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ, ವಿಡಿಯೋನ ಲೈಕ್ ಮಾಡಿಗಳೇನಪ್ಪ ಅಂತಂದರೆ, ಕೋಟೆಯು 3 ಭದ್ರತಾ ವಲಯಗಳನ್ನು ಹೊಂದಿತ್ತು. ಹೊರಭಾಗದಲ್ಲಿ ಮಣ್ಣಿನ ಕೋಟೆ, ಮಧ್ಯಭಾಗದಲ್ಲಿ ಕಲ್ಲಿನ ಕೋಟೆ ಮತ್ತು ಒಳಭಾಗದಲ್ಲಿ ರಾಜಮನೆತನದ ಪ್ರದೇಶವಿತ್ತು. ಸುಮಾರು 45 ಅಡಿ ಎತ್ತರದ 4 ಭವ್ಯ ಕಾಕತೀಯ ಕಲಾ ತೋರಣಗಳು ಈ ಕೋಟೆಯ ಪ್ರಮುಖ ಆಕರ್ಷಣೆ. ಇವೆಲ್ಲ ಇಲ್ಲಿ ಕಾಣಿಸ್ತಾ ಇದೆ ನಮಗೆ, ಆದರೆ ಒಂದು ಕರೆಕ್ಟಾಗಿಲ್ಲ, ಎಲ್ಲ ತುಂಡು ಮಾಡಿದ್ದಾರೆ. ಅದನ್ನೇ ಎಲ್ಲ ತಂದುಬಿಟ್ಟು ಇಲ್ಲಿ ಪಾರ್ಕ್ ಥರ ಜೋಡಣೆ ಮಾಡಿದ್ದಾರೆ. ಎಲ್ಲ ನೋಡಿದ್ರೇ ಕಣ್ಣಲ್ಲಿ ನೀರು ಬರುತ್ತೆ, ಆ ಥರ ಇದೆ. ಹೇಗಿರ್ಬೋದು ಆವಾಗಿನ ಕಾಲದ ರಾಜರ ಮನೆ ಇದೆಲ್ಲ ಕೋಟೆ ಒಳಗಡೆ ಅಂತ ಅನಿಸುತ್ತೆ. ಕೋಟೆಯ ಆದರೂ ನೀವು ವರಂಗಲ್ಲಿಗೆ ಬಂದರೆ ಮಾತ್ರ ಇದನ್ನು ಮಿಸ್ ಮಾಡಬೇಡಿ. ಹೇಗೆ ಬರಬೇಕು ಅಂತಂದರೆ, ಹೈದರಾಬಾದಿಂದ ವರಂಗಲ್ಲಿಗೆ ಬರೋ ವಿಧಾನ ಹೇಗೆ ಅಂತಂದರೆ, ಟ್ರೈನ್ಗಳು ಬೇಕಾದಷ್ಟಿದ್ದಾವೆ, ಬಸ್ಗಳಿದ್ದಾವೆ, ಆರಾಮಾಗಿ ಬರ್ಬೋದು, ಏನು ತೊಂದರೆ ಇಲ್ಲ.
ಸಾಲ ನೋಡಿ. ಈ ಕೋಟೆ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಂಪ್ಲೀಟಾಗಿ ನೋಡಿ. ಕೋಟೆಯಲ್ಲಿ ನಾವು ವರ್ಣನೆ ಮಾಡಬೇಕು ಅಂತಂದರೆ ಯಾವ ಥರ ವರ್ಣನೆ ಮಾಡಬೇಕು? ಈ ಥರ ಹಾಳು ಮಾಡಿರೋ ಜಾಗನ ವರ್ಣನೆ ಮಾಡೋಕ್ಕಾದರೂ ಏನಿದೆ ಅಲ್ವಾ? ಆದರೂ ಪರವಾಗಿಲ್ಲ, ಇದನ್ನೆಲ್ಲ ಜೋಡಿಸಿ ಚೆನ್ನಾಗಿ ಇಟ್ಟಿದ್ದಾರೆ. ತುಂಬ ನೀಟಾಗಿ ಕ್ಲೀನಾಗಿ ಇಟ್ಟಿದ್ದಾರೆ. ನೋಡೋಕ್ಕೆ ಕೂಡ ಎಲ್ಲದೂ ಚೆನ್ನಾಗಿದೆ. ನೋಡೋಕ್ಕೆ ಕೆಲಸನೂ ಮಾಡ್ತಾ ಇದ್ದಾರೆ. ಇನ್ನೂ ನೀವು ಈಗಾಗಲೇ ನೋಡಿದ್ರಲ್ಲ, ನಾನು ಅಲ್ಲಿ ಹುಲ್ಲು ಕುಯ್ದಿರೋದು, ಅಲ್ಲಿ ಆ ಹುಲ್ಲನ್ನು ಅವರು ಕುಯ್ದುಬಿಟ್ಟು ಅವ್ರ ಮನೆ ಹಸುಗಳಿಗೆ ತಗೊಂಡು ಹೋಗ್ತಾರಂತೆ. ಅವರಿಗೆ ಇಲ್ಲಿ ಪಾರ್ಕ್ ಕ್ಲೀನ್ ಆದಂಗೂ ಆಗುತ್ತೆ, ಅವರ ಹಸುಗಳಿಗೆ ಮೇವಾದಂಗೂ ಆಗುತ್ತೆ. ದುಡ್ಡೇನೂ ಕೊಡಲ್ಲಂತೆ ಅಲ್ಲಿ ಕೆಲಸ ಮಾಡಿದ್ರೆ. ಬಟ್ ಆ ಹುಲ್ಲಿನ ಒಂದು ಇದು ಹಸುಗೆ ಆಹಾರ ಆಗುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ನನಗೂ ಅದಕ್ಕೆ ಖುಷಿ ಆಯಿತು. ನಾನು ಅದಕ್ಕೆ ಅಲ್ಲಿ ಹುಲ್ಲನ್ನು ಕೊಯ್ದಿರೋದು. ನೋಡಿದ್ರಲ್ವ ವಿಡಿಯೋನ? ನನ್ನ ಮಗ ಚಿಕ್ಕವನಿರ್ಬೇಕಾದ್ರೆ ಬಂದಿದ್ವಿ ನಾವು ಇಲ್ಲಿಗೆ, ಆದರೆ ಒಳಗಡೆ ಬಂದಿರಲಿಲ್ಲ. ಎಲ್ಲ ಪ್ಲೇಸಿಗೂ ಕೆಲವೊಂದು ಜಾಗಗಳನ್ನು ನೋಡ್ಕೊಂಡು ಹೋಗಿದ್ವಿ. ದೇವಸ್ಥಾನಕ್ಕೆ ಹೋಗಿರಲಿಲ್ಲ. ಭದ್ರಕಾಳಿ ದೇವಸ್ಥಾನ ಒಂದು ವಿಡಿಯೋ ಹಾಕಿದ್ದೀನಿ, ಇಷ್ಟಕ್ಕೆ ಮುಂಚೆ ಹಾಕಿದ್ದೀನಿ. ಆ ವಿಡಿಯೋದಲ್ಲಿ ಭದ್ರಕಾಳಿ ದೇವಸ್ಥಾನ, 1000 ಸ್ತಂಭಗಳ ಗುಡಿ ಎಲ್ಲ ಇದೆ. ಅದನ್ನು ಕೂಡ ನೋಡಿ, ಮಿಸ್ ಮಾಡಬೇಡಿ. ಅದು ಕೂಡ ತುಂಬ ಚೆನ್ನಾಗಿದೆ ದೇವಸ್ಥಾನ. ಇಷ್ಟಕ್ಕೆ ಮುಂಚೆ ವಿಡಿಯೋ ಅದನ್ನು ನೋಡಿ, ಯಾಕೆಂದರೆ ಇದು ಒಂದೇ ವಿಡಿಯೋ ದೊಡ್ಡದಾಗುತ್ತೆ ಅಂತ ನಾನು ಈ ವಿಡಿಯೋನ ಮತ್ತೆ ಮಾಡಿರೋದು. ಬರೀ ವರಂಗಲ್ ಫೋರ್ಟ್ ವಿಡಿಯೋ. ಆ 1000 ಪಿಲ್ಲರ್ ಟೆಂಪಲ್ ಕೂಡ ಸೂಪರ್ ಆಗಿದೆ. ಅದನ್ನು ಕೂಡ ನೋಡಿ. ರುದ್ರದೇವ ಕಟ್ಟಿರೋದು, ರುದ್ರದೇವನ ಕಾಲದಲ್ಲಿ, ಕಾಕತೀಯ ರಾಜ ರುದ್ರದೇವ ಕಟ್ಟಿರೋದು. ಹೌದು. ನಾವು ಇಲ್ಲಿ ಕೆಲವರನ್ನೆಲ್ಲ ಕೇಳಿದ್ರೆ ಅವರು ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ. ಅದಕ್ಕೆ ನಾವು ಅಲ್ಲಿ ಇಲ್ಲಿ ಇರೋದನ್ನು ಓದ್ತಾ ಹೋಗ್ತಾ ಇರೋದಷ್ಟೇ. ನಿಮ್ಗೆ ಸ್ವಲ್ಪ ನಾನು 1000 ಸ್ತಂಭಗಳ ಗುಡಿ ಬಗ್ಗೆನೂ ಹೇಳ್ತೀನಿ ನೋಡಿ. ಇದು ತೆಲಂಗಾಣದ ಹನುಮಕೊಂಡದಲ್ಲಿ ಇದೆ. ಇಲ್ಲಿ ಏನಾಗಿದೆ ಅಂತಂದ್ರೆ, ವರಂಗಲ್ಲು ಮತ್ತೆ ಹನುಮಕೊಂಡ 2 ಸಿಟಿಗಳು, ಇಲ್ಲಿರೋ ಆನೆಗಳ ಸಾಲಲ್ಲಿ 2 ಡಿಸ್ಟ್ರಿಕ್ಟ್ ಸೇರಿ ಒಂದು ದೊಡ್ಡ ಸಿಟಿ ಆಗ್ಬಿಟ್ಟಿದೆ. ಯಾವ ತರ ತುಂಬಾ ದೊಡ್ಡದಾಗಿದೆ. ಇವಾಗ ಕಾಜಿಪೇಟೆ ಕೂಡ ಸೇರಿ 3 ಆದಂಗಿದೆ ಇಲ್ಲಿ. ಯಾಕೆಂದ್ರೆ 3 ಸಿಂಹಗಳು, ಹೈದರಾಬಾದ್ ಸಿಕಂದ್ರಾಬಾದ್ 2 ಯಾವ ತರ ಇದೆಯೋ ಅದೇ ತರ ಇದು ವರಂಗಲ್ಲು, ಕಾಜಿಪೇಟ ಮತ್ತೆ ಇನ್ನೊಂದು ಏನನ್ಸುತ್ತೆ ನಿಮ್ಗೆ ಹನುಮಕೊಂಡ. ಈ 3 ಸೇರಿ ಒಂದು ದೊಡ್ಡದಾಗಿದೆ. ನಾವು ಫುಲ್ಲು ರೌಂಡ್ ಹಾಕಿ ಬರ್ತಾ ಇದೀವಿ ಒಂದೊಂದೇ ಕಡೆನೆ. ಹಾಗೆ ನಾವು 1000 ಸ್ತಂಭಗಳ ಗುಡಿ ಅಂತ ಹೇಳಿದ್ನಲ್ವ, 1000 ಪಿಲ್ಲರ್ ಟೆಂಪಲ್, ಇದು ಅಷ್ಟೇ ಸೂಪರ್ ಆಗಿದೆ. ನೀವು ನೋಡಿ ಆ ವಿಡಿಯೋನ ಹೋಗಿ. ಇದರ ಹಿಂದಿನ ವಿಡಿಯೋ ನಾನು ಇದರ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಅಲ್ಲಿ ಹೋಗಿ ನೋಡಿ. ಅದನ್ನು 1000 ಸ್ತಂಭಗಳ ದೇವಾಲಯ ಅಂತದ್ದು. ಅಂದರೆ 1000 ಕಂಬಗಳನ್ನು ಸೇರಿಸಿ ಒಂದು ಗುಡಿನ ಕಟ್ಟಿದ್ದಾರೆ. ಅದು ಈ ರುದ್ರದೇವರ ಗುಡಿ, ಈಶ್ವರ. ಅಲ್ಲಿ ಶಿವ ಇದ್ದಾನೆ, ವಿಷ್ಣು ಇದ್ದಾನೆ, ಸೂರ್ಯದೇವ, ಸಂಸ್ಕೃತ ದೇವಾಲಯಗಳಿದೆ, 3 ಇದೆ. ಹಾಗೆ ಒಂದು ಏಕಶಿಲಾ ನಂದಿ ಇದೆ. ಅದು ಕೂಡ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ ಅಂತಂದರೆ ಅಷ್ಟು ಚೆನ್ನಾಗಿದೆ. ಕಟ್ ಮಾಡ್ಕೊಂಡು ಅಲ್ಲ, ಪ್ರತಿಯೊಂದು ಸಣ್ಣ ಆನೆ ಮುಖ, ಸಿಂಹದ ಮುಖ ಎಲ್ಲ ಕಟ್ ಮಾಡಿದ್ದಾರೆ. ನೋಡಿ, ಯಾವಾಗ ಬರಬೇಕು ಅಂತಂದ್ರೆ ಅಕ್ಟೋಬರ್ ಇಂದ ಫೆಬ್ರವರಿವರೆಗೂ ಬರ್ಬೋದು. ಬೆಳಿಗ್ಗೆ ಅಥವಾ ಸಂಜೆ ಸಮಯ ಭೇಟಿ ಉತ್ತಮ ಆಗುತ್ತೆ. ಸಾಯಂಕಾಲದ ಹೊತ್ತಿಗೆ
ಮಂಗಳವಾರ ಆದರೂ ಕೂಡ ಆರಾಮಾಗಿತ್ತು. ಯಾಕೆಂದರೆ ಸ್ಕೂಲೆಲ್ಲ ಸ್ಟಾರ್ಟ್ ಆಗಿರೋದ್ರಿಂದ ಎಲ್ಲೂ ಏನು ತೊಂದರೆ ಆಗಿಲ್ಲ. ಹಾಗೆ ವಾರಂಗಲ್ ಕೆಲವೊಂದು ಊಟ ಕೂಡ ಪರವಾಗಿಲ್ಲ, ಚೆನ್ನಾಗಿತ್ತು ಊಟ. ಉಡುಪಿ ಹೋಟೆಲ್ ಅಂತ ಹೆಸರಿತ್ತು ಅಷ್ಟೇ. ಊಟ ಮಾಡಿದ್ವಿ. ಅಲ್ಲಿಂದ ಇದನ್ನು ನೋಡೋಕ್ಕೆ ಬಂದಿರೋದು ನಾವು. ಭದ್ರಕಾಳಿ ಟೆಂಪಲನ್ನು ಮಾತ್ರ ದಸರಾದಲ್ಲೆಲ್ಲ ನೋಡೋದು ತುಂಬ ಕಷ್ಟ ಅಂತೆಲ್ಲ ಹೇಳಿದ್ರು. ಅದು ಭಾರಿ ರಶ್ ಅಂತ. ಅದಕ್ಕೆ ಈಗ ಬಂದಿರೋದು ಮಾತ್ರ ಒಳ್ಳೆಯದಾಯಿತು. ಇದೇನೆಂದರೆ ಭದ್ರಕಾಳಿ ಟೆಂಪಲ್ ಇದೆಯಲ್ವ, ಅದು ಕಾಕತೀಯ ರಾಜರ ಕುಲದೇವತೆ ಅಂತೆ. ಇವ್ರನ್ನ ನೋಡಿದ್ರೆ ಅಷ್ಟು ಆ ಭದ್ರಕಾಳಿ ಟೆಂಪಲ್ ಪಕ್ಕದಲ್ಲೇ ಒಂದು ಸರೋವರ ಕೂಡ ಇದೆ. ಕೆಲವರು ಅಂತಾರೆ ಇದು ಶಕ್ತಿಪೀಠಗಳಲ್ಲಿ ಒಂದಾಗಿದೆ ಅಂತ. ಭದ್ರಕಾಳಿ ಆಯುಧಗಳಿವೆ. ಆ ರೂಪವು ಶಕ್ತಿ, ಧೈರ್ಯ ಮತ್ತು ರಕ್ಷಣೆಯ ಸಂಕೇತವಾಗಿದೆ ಅಂತೆ. ದೇವಾಲಯದ ಪಕ್ಕದಲ್ಲಿ ಭದ್ರಕಾಳಿ ಸರೋವರ ಅತ್ಯಂತ ಸುಂದರವಾಗಿ ಪ್ರವಾಸ ತಾಣವಾಗಿದೆ. ಇಲ್ಲಿನ ಶಾಂತ ವಾತಾವರಣ ಮತ್ತು ಪ್ರಕೃತಿ ಸೌಂದರ್ಯ ಭಕ್ತರು ಹಾಗೂ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ನಿಜ, ಏಕೆಂದರೆ ಭದ್ರಕಾಳಿ ಟೆಂಪಲ್ ಪಕ್ಕದಲ್ಲೇನೆ ಸರೋವರ ಇರೋದು. ಅದು ನಿಜವಾಗ್ಲೂ ತುಂಬಿದ್ರೆ ಮಾತ್ರ ನೋಡೋಕ್ಕೆ 2 ಕಣ್ಣು ಮಾತ್ರ ಸಾಕಾಗಲ್ಲ, ಅಷ್ಟು ದೊಡ್ಡದಾಗಿದೆ. ಅದು ದೇವಸ್ಥಾನದ ಎದುರುಗಡೆನೇ ಇದೆಯಲ್ಲ ಭದ್ರಕಾಳಿ, ಅದನ್ನು ನೋಡ್ತಾ ಇರೋ ಥರ ಇದೆ. ಅದು ಮಿಸ್ ಮಾಡಬೇಡಿ, ನೋಡಿ ಈ ಜಾಗನ. ಸುಮಾರು 1400 ವರ್ಷಗಳ ಇತಿಹಾಸ ಹೊಂದಿರುವ ವರಂಗಲ್ ವಿಶೇಷನ ನಿಮ್ಮ ಜೊತೆ ನಾನು ಹಂಚ್ಕೊಂಡಿದ್ದೀನಿ. ಭದ್ರಕಾಳಿ ದೇವಸ್ಥಾನವು ಭಕ್ತಿ, ಇತಿಹಾಸ ಮತ್ತು ಪ್ರಕೃತಿ ಸೌಂದರ್ಯ ಅಪೂರ್ವ ಸಂಗಮವಾಗಿದೆ. ಇದು ವರಂಗಲ್ ಭೇಟಿ ಮಾಡೋದನ್ನು ಮರಿಬೇಡಿ. ಹಾಗೆ ಎಲ್ಲ ಪ್ಲೇಸ್ಗಳನ್ನು, ಪವಿತ್ರ ಕ್ಷೇತ್ರಗಳನ್ನೆಲ್ಲ ನೋಡೋದನ್ನು ಮರಿದೇನೆ. ಹೇಗಿತ್ತು ನಿಮಗೆ ಈ ವಿಡಿಯೋ? ಇಷ್ಟ ಆಯಿತಾ? ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯ, ಅನಿಸಿಕೆಗಳನ್ನು ಕಾಮೆಂಟ್ ರೂಪದಲ್ಲಿ ನನಗೆ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಕಂಪ್ಲೀಟಾಗಿ ನೋಡಿ ವಿಡಿಯೋನ. ಥ್ಯಾಂಕ್ ಯು.